ನಾಡಿನ ಅಧಿದೇವತೆ ನೆಲೆಸಿರುವ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮ ಮನೆ ಮಾಡಿದೆ. ಇವತ್ತು ವರ್ಧಂತಿ ಹಿನ್ನೆಲೆಯಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಜರುಗ್ತಾ ಇದೆ. ನೀವು ನೋಡುವಂತಹ ದೃಶ್ಯಾವಳಿ ಏನಿದೆ ಇದು ಅಮ್ಮನವರ ಪಲ್ಲಕ್ಕಿಯ ಉತ್ಸವ. ಪಲ್ಲಕ್ಕಿಯಲ್ಲಿ ಆಭರಣ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಚಾಮುಂಡಿಯ ದೇವಿಯನ್ನ ನೀವೀಗ ಏನು ನೋಡ್ತಾ ಇದ್ದೀರಾ. ಉತ್ಸವ ಮೂರ್ತಿಯ ಮೆರವಣಿಗೆ ಚಾಮುಂಡಿ ಬೆಟ್ಟದ ಸುತ್ತ ಒಂದು ಸುತ್ತು ಸಾಗುವಂಥದ್ದು ಪ್ರತಿ ವರ್ಷದ ವರ್ಧಂತಿಯ ವಿಶೇಷ. ವರ್ಧಂತಿ ಅಂದರೆ ಚಾಮುಂಡಿ ಅಮ್ಮನವರ ಹುಟ್ಟಿದ ದಿನ. ಹೀಗಾಗಿ ವಿಶೇಷವಾಗಿ ಈ ಬಾರಿ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡುವ ಮೂಲಕವಾಗಿ ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಭಕ್ತಗಣ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಈ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯ ಏನು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು ಚಿನ್ನದ ಪಲ್ಲಕ್ಕಿಯ ಉತ್ಸವವನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ. ರಾಜವಂಶಸ್ಥರಾದಂತಹ ಪ್ರಮೋದಾದೇವಿ ಒಡೆಯರ್ ಜೊತೆಗೆ ರಾಜವಂಶಸ್ಥ ಯದುವೀರ್ ಅವರು, ಅವರ ಪತ್ನಿ ತ್ರಿಷಿಕಾದೇವಿ ಒಡೆಯರ್ ಅವರು ಕೂಡ ಭಾಗಿಯಾಗಿ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಚಿನ್ನದ ಪಲ್ಲಕ್ಕಿಯ ಉತ್ಸವಕ್ಕೂ ಮುನ್ನ ಗರ್ಭಗುಡಿಯಲ್ಲಿ ಮೂಲ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಉತ್ಸವ ಮೂರ್ತಿಯನ್ನು ಅಲಂಕಾರವನ್ನು ಮಾಡಿ ಚಿನ್ನದ ಪಲ್ಲಕ್ಕಿಯ ಉತ್ಸವವನ್ನು ನಡೆಸೋದು ಪ್ರತಿ ವರ್ಷದ ಪ್ರತೀತಿ. ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಪ್ರತಿಷ್ಠಾಪನೆಯ ನೆನಪಿನಾರ್ಥವಾಗಿ ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುಹಬ್ಬ ಹಿಂದೆ ಕೂಡ. ಹೀಗಾಗಿ ಪ್ರತಿಷ್ಠಾಪನೆಯ ಮಾಡಿದಾಗಿನಿಂದಲೂ ಕೂಡ ರಾಜವಂಶಸ್ಥರು ಚಿನ್ನದ ಪಲ್ಲಕ್ಕಿಯ ಉತ್ಸವಕ್ಕೆ ಪೂಜೆಯನ್ನು ಸಲ್ಲಿಸೋದು ಪ್ರತೀತಿ. ಹೀಗಾಗಿ ಚಾಮುಂಡಿ ಬೆಟ್ಟದ 3ನೇ ಆಷಾಢ ಮಾಸ ಸಂಭ್ರಮ ಏನು ಮುಕ್ತಾಯ ಆಗಿದೆ. 4ನೇ ಆಷಾಢ ನಾಳೆ ಕೊನೆಯಾಗುತ್ತೆ. ಹೀಗಾಗಿ ಎರಡರ ಮಧ್ಯ ಈಗ ವರ್ಧಂತಿಯ ಉತ್ಸವ ಕೂಡ ನಡೀತಾ ಇದೆ. ಹೀಗಾಗಿ ಚಾಮುಂಡಿ ಅಮ್ಮನವರಿಗೆ ಇವತ್ತು ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವರ್ಧಂತಿಯ ಸಂಭ್ರಮ ಮನೆ ಮಾಡಿದೆ. ರಾತ್ರಿ 8:30ಕ್ಕೆ ದರ್ಬಾರ್ ಉತ್ಸವ ನಡೀತದೆ. ರಾತ್ರಿ 10 ಗಂಟೆವರೆಗೂ ಕೂಡ ತಾಯಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನು ಪ್ರತಿ ಆಷಾಢ ಮಾಸದ ಸಂಭ್ರಮ ಸಂದರ್ಭದಲ್ಲಿ ದೇವಿಯ ದರ್ಶನವನ್ನು ಪಡೆದ್ರೆ ಒಳಿತಾಗುತ್ತೆ, ಶಕ್ತಿ ದೇವಿಯ ಆರಾಧನೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗಾಗಿ ಚಾಮುಂಡಿಯ ಬೆಟ್ಟದ ಆಷಾಢ ಮಾಸದ ಸಂಭ್ರಮದಲ್ಲಿ ವರ್ಧಂತಿಯ ಉತ್ಸವಕ್ಕೆ ಈಗ ಚಾಲನೆಯನ್ನು ಕೊಡಲಾಗಿದೆ. ಜೊತೆಗೆ ರಾಜವಂಶಸ್ಥರೇ ಖುದ್ದು ನಿಂತು ಚಾಮುಂಡಿಯ ಚಿನ್ನದ ಪಲ್ಲಕ್ಕಿಯ ಉತ್ಸವಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಬರುವಂತಹ ಸಹಸ್ರಾರು ಸಂಖ್ಯೆಯ ಭಕ್ತಗಣ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.